ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರೋಡ್ರಿಗಸ್ ಕೇಟರರ್ಸ್. ದೈಜಿ ವರ್ಲ್ಡ್ ಸ್ವರಸಾಗರ ಸ್ಪರ್ಧೆ ನೂರಾರು ಸ್ಪರ್ಧೆಗಳೊಂದಿಗೆ ಆರಂಭವಾಗಿ ಈಗ ಕೇವಲ 12 ಮಂದಿ ಸ್ಪರ್ಧಾಳುಗಳು ನಮ್ಮೊಡನೆ ಇದ್ದಾರೆ. ಇವತ್ತು ಸೆಮಿಫೈನಲ್ ಸ್ಪರ್ಧೆ. ಈ ಸೆಮಿಫೈನಲ್ ಸ್ಪರ್ಧೆ ಇದೀಗ ಆರಂಭಿಸ್ತಾ ಇದ್ದೇವೆ. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಾವೀಗ ದೈಜಿ ವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ ಸುತ್ತಿನಲ್ಲಿದ್ದೇವೆ. ಸೆಮಿಫೈನಲ್ ಸುತ್ತಿನ ಈ ಸಂಚಿಕೆಗೆ ಎಲ್ಲ ನಮ್ಮ ತೀರ್ಪುಗಾರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ತೀರ್ಪುಗಾರರಾದ ಮಹಾಗುರುಗಳಾದ ಯಶವಂತ್ ಎಂಜಿ ಸರ್, ನಿಮಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಇನ್ನೋರ್ವ ತೀರ್ಪುಗಾರರು ಖ್ಯಾತ ಹಿನ್ನೆಲೆ ಗಾಯಕರು ಆದ ವೈಷ್ಣವಿ ರವಿ, ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಡನಿದ್ದಾರೆ ಎಲ್ಲ ಸ್ಪರ್ಧಾಳುಗಳು. ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಸೆಮಿಫೈನಲ್ ಸುತ್ತಿನ ಈ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಾಳು ಮಮತಾ ಕಲ್ಲಡ್ಕ. ಮಮತಾ ಕಲ್ಲಡ್ಕ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಮತಾರವರೇ ಸರ್, ನಮಸ್ತೆ. ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ, ನಿಮಗೆ ಏನು ಅನ್ನಿಸ್ತಾ ಇದೆ? ಸೆಮಿಫಿನಾಲೆವರೆಗೆ ಬಂದು ತುಂಬ ಖುಷಿ ಇದೆ, ಆದರೂ ಒಂಥರ ಭಯ ಇದೆ ಮನಸ್ಸಲ್ಲಿ. ಭಯ ಖಂಡಿತ ಇರಬೇಕು, ಯಾಕಂದರೆ 12 ಜನ ಸ್ಪರ್ಧಾಳುಗಳು ಬಹಳಷ್ಟು ಪೈಪೋಟಿ ನೀಡಬಲ್ಲಂಥ ಸ್ಪರ್ಧಾಳುಗಳೇ ಇದ್ದಾರೆ. ಮಮತಾರವರೇ, ನೀವೀಗ ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ. ಈ ನಿಮ್ಮ ದೈಜಿ ವರ್ಲ್ಡ್ ಸ್ವರಸಾಗರದ ಹಿಂದಿನ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಮಮತಾ, ಕಲ್ಲಡ್ಕದಿಂದ ಬಂದಿದ್ದೇನೆ. ನನ್ನ ಸಿಂಗಿಂಗ್ ಜರ್ನಿ ನಾನು ಯಾವಾಗ ಸ್ಕೂಲ್ ಟೈಮಿಂದ ಕೂಡ ಹಾಡ್ತಾ ಇದ್ದೆ, ಆವಾಗ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೇಳಿದರು ಸಿಂಗಿಂಗ್ ಕಲಿ ಅಂತ. ಬಟ್ ನನಗೆ ಸಿಂಗಿಂಗ್ ಕಲೀಲಿಕ್ಕೆ ಆಗ್ತಾ ಇರಲಿಲ್ಲ, ಆಯಿತು ತುಂಬ ಬಡತನ. ಸೊ ಹಾಗಾಗಿ ರೇಡಿಯೋದಲ್ಲಿ ಬರ್ತಿದ್ದ ಸಾಂಗ್ಗಳನ್ನು ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಪ್ಪ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹೀಗೆ ನನ್ನ ಜರ್ನಿ ಸ್ಕೂಲ್ ಟೈಮಿಂದ ಸ್ಟಾರ್ಟ್ ಆಗಿದೆ.
ಸದ್ಯಕ್ಕೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದಾನೆ, ಅದ್ರ ಜೊತೆಗೆ ಭಜನಾ ಪ್ರೋಗ್ರಾಮ್ಸ್ ಕೂಡ ಹೋಗ್ತಾ ಇದ್ದಾನೆ. ಸೊ ತುಂಬ ಖುಷಿ ಇದೆ ನನಗೆ. ದೈಜಿವಲ್ ಸ್ವರಸಾಗರ ಕಾಂಪಿಟೇಷನ್ ಬಗ್ಗೆ ನನ್ನ ಫ್ರೆಂಡ್ಸ್ ಒಂದು ಪೋಸ್ಟರ್ ವಾಟ್ಸಪ್ಪಲ್ಲಿ ಕಳಿಸಿದ್ರು, ಹೇಳಿದರು ಕಾಂಪಿಟೇಷನ್ ಇದೆ ಈ ಥರ ಅಂತ. ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ವೇದಿಕೆ ಅಂತ. ಸೊ ಹಾಗಾಗಿ ತುಂಬ ಖುಷಿ ಇದೆ ನನಗೆ. ಈ ಸ್ಪರ್ಧೆಯಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಡುಯೆಟ್ ರೌಂಡ್ ಅಂತ ಮಾಡಿದರು. ಆದಿತ್ಯ ಮತ್ತು ನನಗೆ ಈ ಸುಂದರ ಬೆಳದಿಂಗಳ ಸಾಂಗ್ ಕೊಟ್ಟಿದ್ರು. ಈ ಸಾಂಗ್ ನಾನು ತುಂಬ ಈಸಿಯಾಗಿ ಪ್ರೋಗ್ರಾಮ್ಸಲ್ಲೆಲ್ಲ ಹಾಡ್ತಾ ಇದ್ದೆ. ಸೊ ಈ ಸಾಂಗ್ ತುಂಬ ಈಸಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕೇರ್ಲೆಸ್ ಮಾಡಿದ್ದೆ. ಬಟ್ ಅಲ್ಲಿ ಕಾಂಪಿಟೇಷನಲ್ಲಿ ಏನಾಯಿತು ಅಂದರೆ ಹಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಹೊರಗಡೆ ಬಂದಮೇಲೆ ತುಂಬ ಬೇಜಾರಾಗಿದೆ. ಈಸಿ ಇರೋ ಸಾಂಗನ್ನು ಎಷ್ಟೊಂದು ಕೇರ್ಲೆಸ್ ಮಾಡಿ ಹಾಡಿದೆ ಅಲ್ವಾ ಅಂತ ತುಂಬ ಬೇಜಾರಾಗಿದೆ. ಸೊ ಇದೊಂದು ಇನ್ನು ಮುಂದೆ ಈ ಥರ ತಪ್ಪು ಮಾಡಬಾರ್ದು ಅಂತ ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ ಇದರಿಂದ. ಜಡ್ಜಸ್ ಎಲ್ಲ ಎಪಿಸೋಡಲ್ಲಿ ಕೂಡ ಪ್ರತಿ ರೌಂಡಲ್ಲಿ ಕೂಡ ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ರು. ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಸ್ಟಾರ್ಟಿಂಗಲ್ಲಿ ಮೈಕ್ ಹಾಡಬೇಕಾದ್ರೆ ತುಂಬ ಭಯ ಆಗ್ತಾ ಇತ್ತು. ಆದಮೇಲೆ ಮನೋಧರ್ಮ ರೌಂಡಲ್ಲಿ ನಾನು ಸ್ಟ್ಯಾಂಡಿಂಗ್ ಮೈಕಲ್ಲಿ ಹಾಡಿದೆ. ತುಂಬ ಅಷ್ಟೊಂದು ಭಯ ಇಲ್ಲದೆ ಹಾಡಿದ್ದೀನಿ. ಸೊ ಖುಷಿ ಇದೆ. ಆಡಿಷನ್ ರೌಂಡಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದೀನಿ. ಅದಾದಮೇಲೆ ವೆರೈಟಿ ಇತ್ತು ಸಾಂಗಲ್ಲಿ. ಪ್ರತಿಯೊಂದು ಸಾಂಗ್ಗಳನ್ನು ಕೂಡ ಹೇಗೆ ಕಲಿಬೇಕು, ಹೇಗೆ ಹಾಡಬೇಕು ಅನ್ನೋದನ್ನು ಕೂಡ ಜಡ್ಜಸ್ ಕೂಡ ಹೇಳಿದ್ದಾರೆ. ಹಾಗೆ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಡೆಡಿಕೇಶನ್ ರೌಂಡ್ ಆಗಿರ್ಬೋದು, ಮನೋಧರ್ಮ ರೌಂಡಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ತುಂಬ ಇಷ್ಟ ಆಗಿರುವಂಥದ್ದು ಡೆಡಿಕೇಶನ್ ರೌಂಡ್ ಮತ್ತು ಮನೋಧರ್ಮ ರೌಂಡ್. ಯಾಕಂದರೆ ಅಮ್ಮನನ್ನು ನಾನು ಫಸ್ಟ್ ಟೈಮ್ ರಿಯಾಲಿಟಿ ಶೋಗೆ ಅಥವಾ ಕರ್ಕೊಂಡು ಬಂದಿರೋದು. ಬೇರೆ ಯಾವುದೇ ಪ್ರೋಗ್ರಾಮ್ಗಳಿಗೆ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಷ್ಟಾಗಿ. ಅಮ್ಮನಿಗೂ ಕೂಡ ಒಂಥರ ಭಯ, ಹೇಗಿರ್ಬೋದು ಏನು ಅಂತ. ಇದೊಂದು ಅಮ್ಮ ಕಲ್ತ್ಕೊಂಡಿದ್ದಾರೆ, ಅವರಿಗೆ ಖುಷಿ ಇದೆ. ಎಷ್ಟು ಲೇಟ್ ಆಗತ್ತೆ ಏನು ಎತ್ತಾ ಅಂತ. ಆಮೇಲೆ ಮನೋಧರ್ಮ ಅಂತ ಬಂದಾಗ ಅದರಲ್ಲಿ ಸಾಂಗ್ಗಳು ನಾವು ಯಾವ ಸಾಂಗ್ ಸೆಲೆಕ್ಟ್ ಮಾಡಬೇಕು, ಹೇಗೆ ಹಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಸತ್ಯಜಿತ್ ರಾವ್ ಅಂತ, ಅವರಿಂದ ನಾನು ಈ ಮನೋಧರ್ಮ ರೌಂಡಲ್ಲಿ ನಾನು ಸಾಂಗ್ ಕಲ್ತ್ಕೊಂಡೆ. ಆಮೇಲೆ ನನಗೆ ತುಂಬ ಸಪೋರ್ಟ್ ಮಾಡಿರೋದು ನನ್ನ ಭಜನಾ ತಂಡ ಇದೆ. ಅದಾದಮೇಲೆ ಮನೋಧರ್ಮ ಅಂತ ಬಂದಾಗ ನನಗೆ ಯಾವ ಸಾಂಗ್ ಸೆಲೆಕ್ಟ್ ಮಾಡಬೇಕು, ಹೇಗೆ ಹಾಡಬೇಕು, ಯಾವ ರೀತಿ ಚೇಂಜ್ ಮಾಡ್ಬೋದು ಒಂದು ಸಾಂಗನ್ನು ಅಂತ ಹೇಳ್ಕೊಟ್ಟಿದ್ದು ಸತ್ಯಜಿತ್ ರಾವ್ ಅಂತ ನನ್ನ ಫ್ರೆಂಡು. ಅದಾದಮೇಲೆ ಅದಕ್ಕೆ ಯಾವ ಥರ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕ್ಬೋದು ಅನ್ನೋದನ್ನು ನನ್ನ ಭಜನಾ ತಂಡವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ಮಾಡುವಷ್ಟು ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಭಜನಾ ತಂಡವನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಫ್ಲೂಟಿಸ್ಟ್ ಆಗಿರಲಿ, ತಬ್ಲಾ ಆಗಿರಲಿ ಅಥವಾ ಹಾರ್ಮೋನಿಯಂ, ತಾಳ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಇದೆ ನನ್ನ ತಂಡದ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಫ್ಯೂಚರಲ್ಲಿ ಯಾರ ಜೊತೆ ಹಾಡಬೇಕು ಅಂತ ಎಲ್ರಿಗೂ ಸೋನು ನಿಗಮ್ ಆಗಿರಲಿ ಅಥವಾ ಚಿತ್ರಮ್ಮ, ಶ್ರೇಯಾ ಘೋಷಲ್, ಹೀಗೆ ದೊಡ್ಡ ಸಿಂಗರ್ಸ್ಗಳ ಜೊತೆ ಹಾಡಬೇಕು ಅಂತ ಆಸೆ ಇರುತ್ತೆ. ನನಗೆ ಸ್ಪೆಷಲ್ ಆಗಿ ಡಿವೋಷನಲ್ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ. ಸೂರ್ಯ ಗಾಯತ್ರಿ ಮತ್ತು ಸಿದ್ಧಾರ್ಥ್ ಬೆಳ್ಮಣ್ಣ ಅವ್ರ ಜೊತೆ ಹಾಡಬೇಕು ಅಂತ ತುಂಬಾ ಆಸೆ ಇದೆ, ನೋಡಬೇಕು. ನಾನು ಈ ಕಾಂಪಿಟಿಷನ್ ಬಂದಮೇಲೆ ತುಂಬ ಹೊಸ ಫ್ರೆಂಡ್ಸ್ಗಳನ್ನು ಪರಿಚಯ ಮಾಡಿಕೊಂಡೆ. ಅದರಲ್ಲೂ ಕೆಲವು ಫ್ರೆಂಡ್ಸ್ ಪರಿಚಯ ಇದ್ದರು. ಸ್ಪೆಷಲ್ಲಾಗಿ ಹೇಳಬೇಕು ಅಂದರೆ ತನುಷಾ ಅವರ ಅಮ್ಮ, ಮಮತಾ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ತುಂಬ ತಮಾಷೆ ಮಾಡಿಕೊಂಡು, ತಲೆ ಹರಟೆ ಮಾತಾಡಿಕೊಂಡು ತುಂಬಾ ಖುಷಿಯಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ತುಂಬಾ ಖುಷಿ ಇದೆ. ಜಡ್ಜ್ಮೆಂಟಲ್ಲಿ ಯಾವುದೇ ಏನು ಹೇಳಲಿಕ್ಕಿಲ್ಲ. ಯಾಕಂದರೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ಒಂದು ಅವಕಾಶ, ಮತ್ತು ಏನೇ ಒಂದು ಸಾಂಗ್ ಸೆಲೆಕ್ಟ್ ಮಾಡಬೇಕಾದ್ರೂ ಸರ್ ಹತ್ರ ಕೇಳ್ಬೋದು ಅಥವಾ ಚಾನಲ್ ಅವರ ಜೊತೆ ಕೂಡ ಕೇಳ್ಕೊಳ್ಬೋದು. ತುಂಬ ಸಪೋರ್ಟ್ ಮಾಡ್ತಾರೆ. ಆಡಿಯನ್ಸ್ ನಾವು ಹೊರಗಡೆ ಹೋದಾಗ ಗುರುತಿಸಿಕೊಳ್ತಾರೆ ನಮ್ಮನ್ನು. ನೀವು ಈ ಕಾಂಪಿಟೇಷನಲ್ಲಿ ಬಂದಿದ್ರಲ್ಲ, ಹಾಡ್ತಾ ಇದ್ರಲ್ವಾ ಅಂತ. ಇನ್ನು ಕೆಲವರು ಬೇರೆ ಸಾಂಗ್ ಹಾಡ್ಬೋದಿತ್ತಲ್ವಾ, ಯಾಕೆ ಚಾಯ್ಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರು.
ಅವಾಗ ನಮಗೆ ಯಾವ ರೌಂಡಲ್ಲಿ ಯಾವ ಸಾಂಗ್ ಹಾಡಬೇಕು ಅಂತ ಕೊಟ್ಟಿರ್ತಾರೆ, ನಾವು ಅದನ್ನೇ ಹಾಡಬೇಕಾಗತ್ತೆ. ಸೊ ಏನು ಹೇಳಿದ್ರು ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ. ಸೀಸನ್ 2 ಬರಲೇಬೇಕು, ಯಾಕಂದರೆ ಸೀಸನ್ 1ನಲ್ಲಿ ಯಾರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ವೋ ಅವರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಇದೊಂದು ಒಳ್ಳೆ ವೇದಿಕೆಯನ್ನು ದೈಜವಳ್ ಚಾನಲ್ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಚಾನಲ್ ಬಗ್ಗೆ ಹೇಳಬೇಕು ಅಂದರೆ, ಈ ಸ್ವರಸಾಗರ ಅನ್ನೋ ಕಾಂಪಿಟಿಷನ್ ಮಾಡದೇ ಇದ್ದಿದ್ರೆ ಯಾವ ಸಿಂಗರ್ಗಳ ಅಂದರೆ ಫ್ರೆಂಡ್ಸ್ಗಳ ಪರಿಚಯ ಆಗ್ತಾ ಇರಲಿಲ್ಲ ಇತ್ತು, ನಮ್ಮ ಬಗ್ಗೆ ಇನ್ನೂ ಕೆಲವರಿಗೆ ಗೊತ್ತಾಗ್ತಾ ಇರಲಿಲ್ಲ ಇತ್ತು. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಕರ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವರು ಪ್ರತಿಯೊಬ್ಬ ಸಿಂಗರ್ಗಳ ಬಗ್ಗೆ ಕೂಡ ತಿಳ್ಕೊಂಡಿರಬೇಕು, ಅದೇ ಸಾಂಗ್ಗಳ ಬಗ್ಗೆ ಕೂಡ ತಿಳ್ಕೊಂಡಿರಬೇಕು. ತುಂಬ ಪ್ರೆಷರ್ ಇರುತ್ತೆ ಅವ್ರಿಗೂ ಕೂಡ. ಸೊ ಯಾವುದು ಕೂಡ ಒಂದು ತಲೆಗೆ ಹಾಕ್ಕೊಳ್ಳದೆ ತುಂಬ ನೀಟಾಗಿ ನಮ್ಮ ಜೊತೆ ಮಾತಾಡ್ಕೊಂಡೆಲ್ಲ ಇದ್ರು. ಸೊ ಜಡ್ಜಸ್ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಪ್ರತಿಯೊಂದು ರೌಂಡಲ್ಲಿ ಕೂಡ ಯಾರಿಗೂ ಒಂದು ನೋವಾಗದೇ ಇರೋ ಥರ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋ ಹಾಗೆ ನಮ್ಮ ಕಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ತುಂಬಾ ಖುಷಿ ಇದೆ. ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಎಲ್ಲ ಸಿಂಗರ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮಮತಾರವರೇ, ನಿಮ್ಮ ಒಂದು ಅನಿಸಿಕೆಗಳನ್ನು ನಾವು ಕೇಳ್ಕೊಂಡು ಬಂತು. ಇನ್ನು ಏನಾದರೂ ಬಿಟ್ಟು ಹೋಗಿದ್ದೇನೆ ಅಂತ ಅನಿಸ್ತಾ ಇದೆ ನಿಮಗೆ ಹೇಳಲಿಕ್ಕೆ? ಇಲ್ಲ. ಬಹಳ ಸುಂದರವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಿ. ಬಹುಶಃ ನೀವು ಬಹಳ ಕಷ್ಟದಿಂದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಬಂದಿದ್ದೀರಿ ಅಂತ ಅನಿಸ್ತದೆ. ಅಂದರೆ ನೀವು ಹೇಳಿದ್ರಿ ನಿಮ್ಮ ಹಿನ್ನೆಲೆ ಎಲ್ಲ ಹೇಳುವಾಗ, ನೀವು ಸ್ವತಃ ಕೆಲಸ ಮಾಡಿಕೊಂಡೇ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಏನಂತೀರಿ, ಹೌದಲ್ಲ? ಹೌದು. ಬಹುಶಃ ನೀವು ಬಹಳಷ್ಟು ಶ್ರಮ ಪಟ್ಟಿದ್ದೀರಿ ಈ ಒಂದು ಕ್ಷೇತ್ರದಲ್ಲಿ ಬರಲಿಕ್ಕೆ. ಇವತ್ತು ಈಗ ಸೆಮಿಫೈನಲ್ನಲ್ಲಿದ್ದೀರಿ, ನೀವೀಗ ಫೈನಲಿಗೆ ಬಂದಿದ್ದೀರಿ ಅಂತ ಎಣಿಸ್ಕೊಳ್ಳೋಣ. ಇನ್ನೊಂದು 5-6 ಜನ ನಿಮಗೆ ಯಾರು ಪ್ರಬಲವಾದ ಪ್ರತಿಸ್ಪರ್ಧೆ ಕೊಡಬಲ್ಲರು ಅಂತ? ಮೊದಲನೇದಾಗಿ ನನ್ನನ್ನೇ ಚಾಯ್ಸ್ ಮಾಡ್ಕೊಳ್ತೇನೆ. ನನ್ನ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಯಶಸ್ ರಾವ್, ಭೂಮಿಕಾ ಹೆಗ್ಡೆ, ಭವ್ಯಶ್ರೀ ಆಚಾರ್ಯ, ಸ್ನೇಹಿತ, ಐಶ್ವರ್ಯ. ಮಮತಾ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಅವ್ರು ಹಿಂದೆ ಹಾಡಿದ್ದನ್ನು ನೀವು ಕೇಳಿದ್ದೀರಿ. ನಿಮಗೆ ಮಮತಾ ಬಗ್ಗೆ ಏನು ಅನ್ನಿಸ್ತದೆ? ನಿಮ್ಮ ಅನಿಸಿಕೆ ಏನು? ಮಮತಾ ಬಗ್ಗೆ ಹೇಳಬೇಕಂದ್ರೆ ವೆರಿ ಗುಡ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಅವರು ಪ್ರಾಕ್ಟೀಸ್ ಮಾಡುವ ರೀತಿ, ಸಂಗತಿಗಳು, ಅವರು ಇಂಪ್ರೂವೈಸೇಷನ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಭವ್ಯಶ್ರೀ. ಇನ್ಯಾರಾದರೂ ನಿಮ್ಮ ಅನಿಸಿಕೆ ಹೇಳೋದಿದ್ರೆ? ಮಮತಾ ಅವರು ಸಂಗೀತ ಪಯಣದಲ್ಲಿ ಹೇಳಿದ ಹಾಗೆ ಸಂಗೀತ ತರಬೇತಿ ಸಿಕ್ಕಲಿಲ್ಲ ಅಂತ ಹೇಳಿದರು. ಅದು ಸಿಕ್ಕದೆಯೂ ಇಷ್ಟು ಸೆಮಿಫೈನಲ್ ತನಕ ಬಂದದ್ದೇ ಒಂದು ಗ್ರೇಟ್. ಅವರ ಪೊಟೆನ್ಷಿಯಲ್ ಎಷ್ಟಿದೆ, ಅವರ ಕೆಪಾಬಿಲಿಟಿ ಎಷ್ಟಿದೆ ಅಂತ ಒಂದು ಪ್ರೂಫ್ ಆಗಿ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಈಗ ಆಲ್ ದ ಬೆಸ್ಟ್. ಸೆಮಿಫೈನಲ್ ಕೂಡ ಒಳ್ಳೆಯಾಗಿ ಪರ್ಫಾರ್ಮ್ ಮಾಡಲಿ ಅವರು. ಧನ್ಯವಾದಗಳು ಸ್ನೇಹಿತ. ಮಮತಾ, ನಿಮ್ಮ ಪಯಣದ ಬಗ್ಗೆ ನಿಮ್ಮ ಸ್ನೇಹಿತರು ಕೂಡ ಮಾತಾಡಿದರು. ನಮ್ಮ ತೀರ್ಪುಗಾರರಿದ್ದಾರೆ ಯಶವಂತ್ ಸರ್. ನಿಮಗೆ ಮಮತಾರವರ ಸಾಧನೆ ಬಗ್ಗೆ ಏನು ಅನ್ನಿಸ್ತದೆ ಸರ್? ಎಲ್ಲ ಪ್ರಾಕಾರಗಳಲ್ಲಿ ಹಾಡುವಂತಹ ಒಬ್ಬ ಅದ್ಭುತ ಗಾಯಕಿ ಇವರು ಕೂಡ ಅಷ್ಟೇ. ಸಂಗೀತ ನನಗೆ ಬೇಕು ಅಂತ ತನ್ನ ತಾನು ಅರ್ಪಣೆ ಮಾಡಿಕೊಂಡಂತಹ ಒಳ್ಳೆಯ ಗಾಯಕಿ. ಜೊತೆಗೆ ಎಲ್ಲ ಸುತ್ತಿನಲ್ಲೂ ಕೂಡ ಅಷ್ಟೇ, ಆ ಸುತ್ತಿಗೆ ಏನು ಬೇಕು ಅದನ್ನು ಅರ್ಥೈಸಿಕೊಂಡು ಬಹಳ ಸುಂದರವಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂತಾಯರಲ್ಲಿರ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಧ್ವನಿ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಪ್ರಾಕಾರಗಳಿಗೂ ಕೂಡ ಹೊಂದಿಕೆ ಆಗುವಂತಹ ಧ್ವನಿ. ಹಾಗಾಗಿ ಮಮತಾ ಈ ಸೆಮಿಫೈನಲ್ ಇರೋದು ಬಹಳಷ್ಟು ಖುಷಿ ಕೊಡ್ತಾ ಇದೆ. ಆಲ್ ದ ಬೆಸ್ಟ್ ಮಮತಾ. ಥ್ಯಾಂಕ್ ಯು ಸರ್. ಮಮತಾರವರೇ, ಯಶವಂತ್ ಸರ್ ಹೇಳಿದ್ದು ಕೇಳಿದ್ರಿ. ಬಹುಶಃ ನಿಮ್ಮ ಬಗ್ಗೆ ಎಲ್ಲರಿಗೂ ಬಹಳ ನಿರೀಕ್ಷೆ ಇದೆ. ಈ ಒಂದು ಸೆಮಿಫೈನಲ್ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಮರಾಠಿ ಸಾಂಗನ್ನು ಹಾಡ್ತಾ ಇದ್ದೇನೆ, ಮನಮಂದಿರ ಅಂತ. ಅದರಲ್ಲಿ ಸ್ವರಗಳೆಲ್ಲ ತುಂಬ ಇದೆ, ಪ್ರಾಕ್ಟೀಸ್ ಮಾಡಿದ್ದೀನಿ. ಕ್ಲಾಸಿಕಲ್ ತುಂಬ ಇಷ್ಟ ನನಗೆ ಹಾಡಬೇಕು ಅಂತ. ಇಲ್ಲಿ ತನಕ ನಾನು ಎಲ್ಲ ಮೆಲೋಡಿ ಸಾಂಗ್ ಆಗಿರ್ಬೋದು, ಜನಪದ, ಭಕ್ತಿಗೀತೆ ಎಲ್ಲ ಹಾಡ್ತಾ ಇದ್ದೆ. ಇದೊಂದು ರೌಂಡ್
ಕಷ್ಟಪಟ್ಟು ಇಷ್ಟಪಟ್ಟು ನಾನು ಕಲಿತು ಇವತ್ತು ಹಾಡ್ತಾ ಇದ್ದೇನೆ. ಸೊ ನೋಡಬೇಕು. ಮಮತಾ, ನಿಮ್ಮ ಈ ಹಾಡಿಗೆ ನಿಮಗೆ ಹಿನ್ನೆಲೆಯಲ್ಲಿ ಸಹಕರಿಸ್ತಾರೆ ಅವರ ಪರಿಚಯವನ್ನು ನಮಗೆ ಮಾಡಿಕೊಡಿ. ತಬ್ಲಾದಲ್ಲಿ ಕಿರಣ್ ಬಂಟ್ವಾಳ, ಹಾರ್ಮೋನಿಯಮಲ್ಲಿ ಗೌರವ್ ಡಿ ಶೆಟ್ಟಿ ಅಡ್ಯಾರ್. ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳು ನಮಗಿವೆ. ನೀವು ಹಾಡನ್ನು ಹಾಡಿ ಮತ್ತೆ ಮಾತಾಡೋಣ. मन मंदिर आते जाने हो, मन मंदिर आते जाने उजळून घे साधा का. मन मंदिर आते जाने उजळून घे साधा का. संवेदना संवेदना संवादे सहवेदना जपतान. मन मंदिराते जाने उजळून घे साधा का. मन मंदिरा तळहाताच्या रेषानी सहज सुखाका भोगी कुणी. तळहाताच्या रेषानी सहज सुखाका भोगी कुणी. स्वयं प्रकाशी तू तारा चैतन्याच्या गाभारा. भरपंखातून स्वप्न उद्याचे, भरपंखातून स्वप्न उद्याचे. झेप घे रे पाखरा उजळून घे साधा का. मन मंदिराते जाने उजळून घे साधा का. मन मंदिरा मन मंदिरा मन मंदिरा. नी 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 सा 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 नी 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 सा 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 नी नी सा सा री री सा सा नी द पा. मम प मम प मम प मम प म प नी द प म ग रि सा नी सा. नी नी सा सा री री सा सा नी नी सा सा री री सा सा. मम प म प नि द प मम प म प नि द प. प नि सा री 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 प नि सा मा ग री री ग रि सा. प नि द प रि ग रि सा नि सा री रि सा नि सा रि म ग रि सा नि सा रि म प नि सा प नि सा री 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 ग रि सा सा नि नी नी मा प नि नि सा 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 नि सा सा नि सा सा नि री री नि सा सा नि मा म रि ग ग सा री री नि सा रि सा नि सा नि सा रि रि सा नि प नि सा प नि सा री 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 मा म ग ग रि रि ग रि सा नि सा रि प म ग रि सा नि सा रि नि द प. प म प नि सा 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 नि सा 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 नि सा 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 नि 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 सा ni sa 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 ni sa
ಬಹಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರಾಕ್ಟೀಸ್ ಚೆಂದ ಮಾಡಿದ್ವಿ, ಸ್ವರಗಳು ಸ್ವಲ್ಪ ಎಂಡಿಂಗಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂತ ನನಗೆ ಗೊತ್ತಾಯಿತು. ಜಡ್ಜಸ್ ಏನು ಹೇಳ್ತಾರೆ ಅಂತ ನೋಡಬೇಕು. ಜಡ್ಜಸ್ಗಿಂತ ಮೊದಲು ನಮ್ಮ ಉಳಿದ ಸ್ಪರ್ಧಿಗಳು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಹಾಡಿನ ಬಗ್ಗೆ ನೋಡೋಣ, ಯಾರು ಹೇಳ್ತೀರಿ? ಮಮತಾರವರ ಹಾಡು ಹೇಗಾಯಿತು? ಇವತ್ತಿನ ಪರ್ಫಾರ್ಮೆನ್ಸ್ ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಬೇರೆ, ಇಲ್ಲಿ ಕೂತ್ಕೊಂಡು ಆಡಿಯನ್ಸ್ ಆಗಿ ನೋಡೋದು ಬೇರೆ. ಓವರ್ ಆಲ್ ನಿಜವಾಗ್ಲೂ ಹೇಳ್ತೀವಿ ತುಂಬಾ ಚೆನ್ನಾಗಿತ್ತು. ನಾಟ್ ಟು ವರಿ. ಥ್ಯಾಂಕ್ ಯು. ಧನ್ಯವಾದಗಳು ಮಧುರ. ಬೇರೆ ಯಾರಾದರೂ? ಈ ಸಾಂಗ್ ಸೆಲೆಕ್ಟ್ ಮಾಡಬೇಕಂದ್ರೆ ತುಂಬ ಧೈರ್ಯ ಬೇಕು. ಲಾಸ್ಟಿಗೆ ಸರ್ಗಮ್ ಅಂತೂ ತುಂಬ ಕಷ್ಟ ಇದೆ. ಅದು ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಉಳಿದ ಸ್ಪರ್ಧಿಗಳು ಕೂಡ ನಿಮ್ಮ ಹಾಡನ್ನು ಮೆಚ್ಚಿಕೊಂಡಿದ್ದಾರೆ. ಈಗ ನಿಜವಾಗಿ ಮೆಚ್ಚಬೇಕಾದವರು ಈಗ ಇದ್ದಾರೆ. ನಮ್ಮ ತೀರ್ಪುಗಾರರಲ್ಲಿ ಓರ್ವರಾದ ವೈಷ್ಣವಿ ರವಿಯವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಹಾಡು ಹೇಗೆ ಚೂಸ್ ಮಾಡ್ಕೊಂಡಿರಾ? ನಿಮಗೆ ಇಷ್ಟನಾ ಅಥವಾ ನಿಮ್ಮ ಭಜನಾದಲ್ಲಿ ಹಾಡಿದ್ರಾ? ಹೇಗೆ ಚೂಸ್ ಮಾಡಿದ್ರಾ? ಹೌದು, ನನ್ನ ಫ್ರೆಂಡ್ ಆಕಾಶ್ ರಘುಪತಿ ಅಂತ, ಅವರು ಈ ಸಾಂಗನ್ನು ಹೇಳಿದರು ಒಂದ್ಸಲ ಈ ಸಾಂಗ್ ಕೇಳಿ ಅಂತ. ನನಗಿದು ಕೇಳಿದ್ಮೇಲೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನಾನು ಯಾಕೆ ಈ ಸಾಂಗನ್ನು ಕಾಂಪಿಟೇಷನ್ ಅಥವಾ ಹೀಗೆ ಹಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಈ ಅವಕಾಶ ಇವಾಗ ಸಿಕ್ಕಿದೆ ನನಗೆ, ಅದನ್ನ ನಾನು ಟ್ರೈ ಮಾಡಿದ್ದೇನೆ. ಓಕೆ, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರಾ ಈ ಹಾಡನ್ನು? ನಾನೊಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 2-3 ವರ್ಷದಿಂದ ಕೇಳ್ತಿದ್ದೇನೆ. ಸ್ವರಗಳನ್ನು ಕೇಳ್ತಾ ಇದ್ದೆ, ಆದರೆ ಕೆಲವೊಂದು ಗೊತ್ತಾಗ್ತಾ ಇರಲಿಲ್ಲ ಆಯಿತು ನನಗೆ. ಯೂಟ್ಯೂಬಲ್ಲಿ ಕಾರ್ತಿಕ್ ಅಂತ ಒಬ್ಬರು ಸಿಂಗರ್ ಇದ್ದಾರೆ, ಅವರು ಹಾಡಿ ಇದ್ದರು. ಅದನ್ನು ಕೇಳ್ಕೊಂಡು ಮತ್ತು ಇನ್ನೂ ಕೆಲವು ಗೊತ್ತಾಗ್ತಾ ಇರಲಿಲ್ಲ, ಬರ್ಕೊಂಡು ಕಲಿತಾ ಇದ್ದೆ. ಆದರೂ ಸ್ವಲ್ಪ ಮಿಸ್ ಆಯಿತು ಅಂತ ನನಗೆ. ಫಸ್ಟ್ಲಿ ನಿಮ್ಮ ವಾಯ್ಸ್ ತುಂಬ ಮೆಲೋಡಿಯಸ್ ಆಗಿದೆ. ಯು ಹ್ಯಾವ್ ಅ ವೆರಿ ಸ್ವೀಟ್ ವಾಯ್ಸ್. ಮತ್ತು ಈ ಹಾಡು ಚೂಸ್ ಮಾಡಿದ್ದಕ್ಕೆ ಇಟ್ಸ್ ಅ ವೆರಿ ಬ್ರೇವ್ ಡಿಸಿಷನ್. ಬಿಕಾಸ್ ಈ ಹಾಡು ಈಗ ಫಿಲ್ಮ್ ಸಾಂಗನ್ನು ನೀವು ಹೀಗೆ ಚೂಸ್ ಮಾಡಿ ಏನೋ ಕೇಳಿಕೊಂಡು ಹೀಗೆ ಸ್ವಲ್ಪ ಹಾಡ್ಬೋದು. ಬಟ್ ಈ ಸಾಂಗಿಗೆ ಬೇಕಂತ ಪ್ರಾಕ್ಟೀಸ್ ಅಲ್ಲ, ಅದಕ್ಕೆ ಜಸ್ಟಿಫಿಕೇಷನ್ ಕೊಡೋದು ಇಸ್ ಅ ವೆರಿ ಟಫ್ ಜಾಬ್. ಓವರಾಲ್ ನಿಮಗೂ ನಿಮ್ಮ ಮಿಸ್ಟೇಕ್ ಗೊತ್ತಿದೆ. ಲಾಸ್ಟ್ ಸರ್ಗಮ್ ತಾನ್ಸ್ ಬರಾಗ ಸ್ವಲ್ಪ ಆಚೆ ಆಯಿತು. ನಂಗೆ ಪರ್ಸ್ನಲಿ ಏನು ಅನ್ಸಂದರೆ ಯೋರ್ ವಾಯ್ಸ್ ಇಸ್ ವೆರಿ ಸ್ವೀಟ್. ಸೊ ನನಗಿದು ಮೆಲಡಿ ಸಾಂಗ್ ಕೇಳಿದಾಗಾಯಿತು. ಮನ ಮಂದಿರ ಅಂತ ಅದು ನಾವು ಶಂಕರ್ ಮಹಾದೇವನ್ ವಾಯ್ಸಲ್ಲಿ ಕೇಳಿದಾಗ ಇಟ್ಸ್ ಅ ವೆರಿ ಪವರ್ಫುಲ್ ವಾಯ್ಸ್. ಆ ಡೈನಾಮಿಕ್ಸ್ ಮನ ಮಂದಿರ ದ ಡೈನಾಮಿಕ್ಸ್ ಆಫ್ ದ ಸಾಂಗ್ ಅಲ್ಲ ಕೆಲವೊಂದು ಕಡೆ ಸ್ವಲ್ಪ ಮಿಸ್ ಆಯ್ತು ಅಂತ ಅನಿಸ್ತು. ಕೆನ್ ಯು ಜಸ್ಟ್ ಸಿಂಗ್ ವಿತ್ ಮೋರ್ ಪವರ್ ಒನ್ ಲೈನ್? ಶ್ರುತಿ. ಮನ ಮಂದಿರ ते जाने हो मन मंदिरा ते जाने उजड़ो ना घे साधक मन मंदिरा. ಓಕೆ, ಮ್ಯಾಚ್ ಬೆಟರ್. ಇದು ನಿಮಗೇನೆ ಇವಾಗ ಸ್ವಲ್ಪ ಐ ಥಿಂಕ್ ಡಿಫ್ರೆನ್ಸ್ ಗೊತ್ತಾಗಿರಬೇಕು. ಸೊ ಹೀಗೆ ಇನ್ನು ಡೈನಾಮಿಕ್ಸ್ ಜೊತೆ ಮತ್ತು ಈವನ್ ಸಾಂಗ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಫ್ ಯು ಸಿಂಗ್ ಇಟ್ ವಿಲ್ ಬಿ ವೆರಿ ನೈಸ್. ಬಟ್ ಓವರ್ ಆಲ್ ವೆರಿ ಗುಡ್ ಅಟೆಂಪ್ಟ್ ಆ್ಯಂಡ್ ವೆರಿ ನೈಸ್ ಸಿಂಗಿಂಗ್ ಮಮತಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ವೈಷ್ಣವಿ ರವಿಯವರೇ. ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ, ಒಂದೆರಡು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಈಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಬಹಳ ಅದ್ಭುತವಾದಂಥ ಸಾಂಗು. ನಿಮ್ಮ ಗೆಲುವು ಎಲ್ಲಿ ಅಂದರೆ ಗೀತೆಯ ಆಯ್ಕೆಯೇ ಗೆಲುವು ಪ್ರಧಾನವಾಗಿ. ಅದರಲ್ಲಿ ನೀವು ಗೆದ್ದಿದ್ದೀರಿ. ಬಹಳಷ್ಟು ಸುಂದರವಾಗಿ ಹಾಡಿದ್ದೀರಿ, ಸ್ವಚ್ಛಂದವಾಗಿ ಹಾಡಿದ್ದೀರಿ. ಜೊತೆಗೆ ಆ ಶಾಸ್ತ್ರೀಯ ಸಂಗೀತದ ಆ ಒಂದು ಸಂಸ್ಕಾರ ಏನಿದೆ ಅದು ಬಹಳಷ್ಟು ಸುಂದರವಾಗಿ ಕಾಣ್ತಾ ಇತ್ತು. ಅಭಿನಂದನೆಗಳು ನಿಮಗೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪರಿಕರ ತಜ್ಞರು ಎಷ್ಟು ಸುಂದರವಾಗಿ ಒಂದೊಂದು ಅಕ್ಷರಕ್ಕೆ ಲಾಲಿತ್ಯವನ್ನು ಮಾಡ್ತಾಯಿದ್ರು. ಅದು ನುಡಿಸೋದಲ್ಲ, ಅದು ಸುಮ್ಮನೆ ಸಾಮಾನ್ಯ ಹೇಗೆ ನಾವು ನೋಡ್ತಾ ಇರ್ತೇವೆ, ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸೋದಲ್ಲ, ಸಾಮಾನ್ಯ ಶಬ್ದ ಪ್ರಯೋಗಗಳನ್ನು ಹಾಗೆ ಮಾಡ್ತೇವೆ ನಾವು. ತಬಲ ಬಾರಿಸೋರು ಅಂತ ಹೇಳ್ತಾರೆ, ತಬಲ ಬಾರಿಸೋದಲ್ಲ. ತಬಲವನ್ನು ನುಡಿಸುವುದು ಬೇರೆ, ಬಾರಿಸುವುದು ಬೇರೆ. ಹಾರ್ಮೋನಿಯಮನ್ನು ನುಡಿಸುವುದು ಬೇರೆ, ಬಾರಿಸುವುದು ಬೇರೆ. ಹಾಗಾಗಿ ಅವರು ಬಾರಿಸಿದ್ದಲ್ಲ, ಅವರು ಈರ್ವರು ಸೇರಿಕೊಂಡು ಅದನ್ನು ಪ್ರೀತಿಸಿದ್ದು. ಹಾಗಾಗಿ ಈರ್ವರ ಮಿತ್ರರಿಗೂ ಕೂಡ ಅಭಿನಂದನೆಗಳು.
ಇಡೀ ನಿಮ್ಮ ಹಾಡುಗಾರಿಕೆಯ ಏನು ಸಮಯ ಇದೆ ಅಷ್ಟನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ಕೊಂಡು ಹೋದರು ಅಂದರೆ, ನಿಮ್ಮಲ್ಲಿ ಆದಂತಹ ಯಾವುದೇ ಸಣ್ಣ ಪುಟ್ಟ ದೋಷಗಳು ಅಂತ ಹೇಳಲಿಕ್ಕಾಗೋದಿಲ್ಲ, ಸಣ್ಣದು ಏನು ಅದನ್ನೆಲ್ಲ ಇಷ್ಟು ಚೆನ್ನಾಗಿ ಅದನ್ನು ಮುಚ್ಚಿಕೊಂಡು ಅದಕ್ಕೆ ಒಂದು ಪೂರ್ಣ ವಿರಾಮನ ಹಾಕ್ತಾ ಅದೆಷ್ಟು ಚೆನ್ನಾಗಿ ಸ್ಫೂರ್ತಿಯನ್ನು ಕೊಡ್ತಾಯಿದ್ರು. ಬಹುಶಃ ನೀವು ಹಾಡುವ ಭರಾಟೆಲಿದ್ದರೆ ಅಂತ ನಿಮಗೆ ಕಲ್ಪನೆ ಬರಲಿಲ್ಲ ಅಂತ ಎಣಿಸ್ಕೊಳ್ತೇನೆ. ಆದರೆ ಅದನ್ನೊಂದು ಒಳ್ಳೆ ನಗುವಿನಿಂದ ಭಾಳಷ್ಟು ಚೆನ್ನಾಗಿ ಮುಚ್ಚಿಬಿಟ್ರು. ಇದು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಏನು ಹೇಳ್ತೇವಲ್ಲ, ಅವರು ಹಾಡುಗಾರರಿಗಿಂತಲೂ 10 ಪಟ್ಟು ಜ್ಞಾನವಂತರಾಗಿರ್ತಾರೆ ಯಾವಾಗಲೂ. ಇನ್ನು ಈ ರಾಗ ಯಾವ್ದು ಗೊತ್ತಿದೆಯಾ ಮಮತಾ? ದೇಶ್ ರಾಗ. ಶಂಕರ್ ಮಾಧವನ್ ಸರ್ ಮೇ ಬಿ DL ಹಾಡಿದ್ರು ಕಾಣ್ತದೆ, ಇದು ಒರಿಜಿನಲ್. ಅದನ್ನು ನೀವು ಮೇ ಬಿ A ಶಾರ್ಪ್ ಆರ್ ಎಲ್ಲಿತ್ತು ಮೇ ಬಿ ಅಲ್ವಾ. ಆಗೇನಾಗ್ತದೆ, ಒರಿಜಿನಲ್ ಪಿಚ್ಗಿಂತ ಡೌನಿಗೆ ಬಂದ ತಕ್ಷಣ ಅದರ ತಿರುಳು ಏನಂತಕ್ಕಂಥ ಹೊರಟೋಗ್ಬಿಡ್ತಾನೆ. ನಾನು ಎಷ್ಟೋ ಸಾರಿ ಇದನ್ನು ಹೇಳ್ತಾ ಇರ್ತೇನೆ, ತುಂಬ ಡೌನ್ ಮಾಡಬೇಡಿ ಅಂದ್ಕೊಂಡು. ಆಗೇನಾಗ್ತದೆ, ಅದರ ಭಾವನೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಇದಂತ ಅನಿಸ್ತದೆ. ಆಮೇಲೆ ನೋಡಿ, ಮನ ಮಂದಿರ ತಾರೆ ರಾರೆ ದಾದಿಂದಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಆ ಸಮ್ಮಿಗೆ ಬರೋದು ಮತ್ತೆ ಮುಂದುವರಿಯೋದು. ಇಲ್ಲ ನೋಡಿ, ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಒರಿಜಿನಲ್ ಪಿಚ್ ಡೌನ್ ಹಾಡಿದಾಗ ಈ ರೀತಿಯಾದಂಥ ವಿಷಯಗಳೆಲ್ಲ ಬರ್ತದೆ. ಆಗ ನಿಮಗೇನಾಯಿತು, ಆತ್ಮವಿಶ್ವಾಸ ಕಡಿಮೆ ಆಗ್ತದೆ ಹಾಡಲಿಕ್ಕೆ. ಆತ್ಮವಿಶ್ವಾಸ ಕಡಿಮೆಯಾದಾಗ ಸರ್ಗಮಗಳನ್ನು ಹಾಡಿದ ಆಗ್ತದೆ ವಿನಃ ಅಲ್ಲಿ ಸ್ಪಷ್ಟವಾದ ಮುಕ್ತಾಯಗಳಾಗಲಿ ಸ್ವರಭಾರಗಳಾಗಲಿ ನಿಮಗೆ ಸಿಗುವುದಿಲ್ಲ. ಕೊನೆಗೇನಾಗ್ತದೆ, ಆತ್ಮವಿಶ್ವಾಸ ಪ್ರಾರಂಭದಲ್ಲೇ ಹೊರಟೋದ್ರೆ ನೀವು ಮುಕ್ತಾಯದ ಹಂತ ಒಂದು 4 ಮಾತ್ರೆಗಳೋ 8 ಮಾತ್ರೆಗಳೋ ಅಥವಾ ನೀವೇನು ಒರಿಜಿನಲ್ ಏನಿದೆ ಅದನ್ನು ಹಾಡ್ಲಿಕ್ಕೆ ಹೋದಾಗ ಅದು ಬಿಟ್ಟು ಹೋಗಿಬಿಡ್ತದೆ. ಇದು ಇವತ್ತಾದಂತಹ ಒಂದಷ್ಟು ಅಂಶಗಳು. ಏನಿಲ್ಲ, ಓವರಾಲ್ ತುಂಬ ಚೆನ್ನಾಗಿ ಹಾಡಿದ್ರಿ ಮಮತಾ. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ತೀರ್ಪುಗಾರರು ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸಲಹೆಗಳು ಬೇಕು, ಯಾಕಂದರೆ ಇದು ಸೆಮಿಫೈನಲ್. ಇಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಕೂಡ ಅದು ಒಂದು ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಮಾಡುವಂಥ ಸಂಭವ ಇರ್ತದೆ. ಅದಕ್ಕಾಗಿ ನಿಮಗೆ ಈ ಒಂದು ಸಲಹೆ ಸೂಚನೆಗಳು ನಿಮ್ಮ ಮುಂದಿನ ಸಂಗೀತ ಜೀವನದ ಮೆಟ್ಟುರುಗಳಾಗ್ತವೆ ಅಂತ ನಮ್ಮ ಅನಿಸಿಕೆ. ಒಳ್ಳೆ ಹಾಡಿದ್ರಿ. ನಿಮ್ಮ ಮುಂದಿನ ಸಂಗೀತ ಜೀವನವು ಕೂಡ ಸುಖಮಯವಾಗಿ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೊಮ್ಮೆ ಸಿಗೋಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.
ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಸೆಮಿಫೈನಲ್ ಸುತ್ತಿನಲ್ಲಿದ್ದೇವೆ. ಮುಂದಿನ ಸ್ಪರ್ಧಾಳುವಾಗಿ ನಮ್ಮೊಡನೆ ಸೇರಿಕೊಳ್ಳಿಕ್ಕಿದ್ದಾರೆ ಐಶ್ವರ್ಯ ಜೋಗಿ ಗೋಳಿಯಂಗಡಿ. ಐಶ್ವರ್ಯರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಐಶ್ವರ್ಯರವರೇ, ನಮಸ್ತೆ ಸರ್. ದೈಜಿವರ್ಲ್ಡ್ ಸ್ವರಸಾಗರದ ಪಯಣದಲ್ಲಿ ಹಲವಾರು ಸ್ಪರ್ಧಿಗಳನ್ನು ಹಿಂದಿಕ್ಕಿ ಕೇವಲ 12 ಮಂದಿ ಇದೀಗ ಸೆಮಿಫೈನಲ್ ಹಂತದಲ್ಲಿದ್ದೀರಿ. ನೀವು ಅದರಲ್ಲಿ ಒಬ್ಬರು. ನಿಮಗೆ ಏನನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಇಲ್ಲಿ ತನಕ ಬರ್ತೇನಂತ ಅಂದ್ಕೊಂಡಿರಲಿಲ್ಲ. ಈಗ ಇಲ್ಲಿ ತನಕ ಬಂದಿದ್ದೇನಂತ ಹೇಳಿ ತುಂಬ ಕಾನ್ಫಿಡೆನ್ಸಲ್ಲಿ ಹಾಡಲಿಕ್ಕೂ ರೆಡಿ ಇಲ್ಲ. ಬಿಕಾಸ್ ಸ್ವಲ್ಪ ನರ್ವಸ್ನೆಸ್ ಇದೆ. ಸೆಮಿಫಿನಾಲೆ ಅಲ್ಲ, ಇನ್ನು ನೆಕ್ಸ್ಟ್ ಫೈನಲ್ ಅಲ್ಲ ಅಂತ. ಇಲ್ಲಿವರೆಗೆ ಬರುವಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂದ್ರೆ ಎಲ್ಲಿ ತನಕ ಬರುವುದು ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ? ಅಂದರೆ ಒಂದು ರೌಂಡ್ ಆದಮೇಲೂ ಈಗ ಇಲ್ಲೇನೋ ತಪ್ಪು ಮಾಡಿದ್ದೇನೆ, ಈಗ ಎಲಿಮಿನೇಟ್ ಆಗ್ಬೋದೇನೋ ಆ ಥರ ಅಂದ್ಕೊಂಡಿದ್ದೆ. ಸೊ ಹಾಗೆ ಆದರೂ ಕೂಡ ಬಹಳಷ್ಟು ಒಂದು ತಯಾರಿ ಮಾಡಿಕೊಂಡು ನೀವು ಇಲ್ಲಿ ತನಕ ಬಂದಿದ್ದೀರಿ. ನೀವು ಹಿಂದಿನ ಈ ಸ್ವರಸಾಗರದ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಾವೀಗ ಕೇಳೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಗಾಯಕಿ ಐಶ್ವರ್ಯ ಜೋಗಿ. ನನ್ನ ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ನಾನು 3 ವರ್ಷ ಮಗು ಇರುವಾಗನೇ ನನ್ನ ಅಮ್ಮ ನನ್ನ ಸಿಂಗಿಂಗ್ ಇವಳು ಏನೋ ಹಾಡ್ತಾಳೆ ಅಂತ ಅನ್ಕೊಂಡು ಸಿಂಗಿಂಗ್ ಕ್ಲಾಸಿಗೆ ಮತ್ತೆ ಭರತನಾಟ್ಯಂ ಕ್ಲಾಸಿಗೆ ಸೇರ್ಸಿದ್ರು. ಸೊ ಹೋಗ್ತಾ ಹೋಗ್ತಾ ನಂಗೆ ಸಿಂಗಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ಅದಾದ್ರ ಮೇಲೆ ಸಿಂಗಿಂಗ್ ಅನ್ನೇ ಕಂಟಿನ್ಯೂ ಮಾಡ್ತಾ ಬಂದೆ. ಇಲ್ಲಿ ತನಕ ಬಂದಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಅಮ್ಮನೇ ರೀಸನ್. ಈ ಶೋ ನಡಿಬೇಕಾದ್ರೆ ನನ್ನ ಲೈಫಲ್ಲಿ ಒಂದು ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಆಗುತ್ತೆ. ಸೊ ನಾ ಅದರಿಂದ ತುಂಬಾ ಅಂದ್ರೆ ನಂಗೆ ಹಾಡುದೇ ಬೇಡ, ಇಲ್ಲೇ ಸ್ಟಾಪ್ ಮಾಡ್ತೆ, ಸಿಂಗಿಂಗೇ ಬೇಡ ಅಂದ್ರೆ ಸಿಂಗಿಂಗ್ ಪ್ರೋಗ್ರಾಮ್ ಆಗ್ತಿರ್ಬೇಕಾದ್ರೆ ಈ ಇನ್ಸಿಡೆಂಟ್ ಆಗುತ್ತೆ. ಅದಾದ್ರ ಮೇಲೆ ನೆಕ್ಸ್ಟ್ ದೈಜಿವರ್ಲ್ಡ್ ಸ್ವರಸಾಗರದ ರೌಂಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನಂದ್ರೆ ಕ್ವಿಟ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ. ಕ್ವಿಟ್ ಮಾಡಿದ್ರೆ ನಂದು ಸಿಂಗಿಂಗ್ ಜರ್ನಿ ಇಲ್ಲೇ ಸ್ಟಾಪ್ ಆಗುತ್ತಂತ ಒಂದೇ ರೀಸನಿಗೆ ನಾನು ಕಂಟಿನ್ಯೂ ಮಾಡಿದೆ. ಮತ್ತೆ ಇನ್ನೂ ಅಂದ್ರೆ ಸರ್ಜರಿ ಬಾಕಿ ಇತ್ತು, ಅದನ್ನ ನಾನು ಇನ್ನೂ ಮಾಡಿಸ್ಕೊಂಡಿದ್ರೆ ಈ ಜರ್ನಿ ಅಂದ್ರೆ ದೈಜಿವರ್ಲ್ಡ್ ರೌಂಡ್ಸ್ ಏನಿದೆ ಅದೆಲ್ಲ ನಂಗೆ ಪಾಸ್ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಬರ್ಬೇಕಾದ್ರೆ ರೀಸನ್ ನಮ್ಮ ಪಪ್ಪ ಅಂದ್ರೆ ವಾಟ್ಸಪ್ ಥ್ರೂ ನಂಗೆ ಮೆಸೇಜ್ ಸೆಂಡ್ ಮಾಡಿದ್ರು, ನೀನು ಪಾರ್ಟಿಸಿಪೇಟ್ ಮಾಡಂತ. ಸೊ ಅಲ್ಲಿಂದ ಇಲ್ಲಿಗೆ ಜರ್ನಿ ತುಂಬಾ ಚೆನ್ನಾಗಿತ್ತು. ಆಡಿಷನ್ಗೆ ಬರ್ಬೇಕಾದ್ರೆ ತುಂಬಾ ಭಯ ಇತ್ತು, ಸೆಲೆಕ್ಟ್ ಆಗ್ತೀನೋ ಇಲ್ಲ ಔಟ್ ಆಗ್ತೀನೋ ಅಂತ. ಸೊ ಆಡಿಷನ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಸೆಲೆಕ್ಟ್ ಆದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದೊಂದು ರೌಂಡ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಾನು ಚಾಲೆಂಜಿಂಗ್ ಆಗಿ ತಕೊಂಡೆ. ಸ್ವರಸಾಗರ ಜರ್ನಿ ಸ್ಟಾರ್ಟ್ ಮಾಡುವಾಗ ನನ್ನಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದೊಂದು ರೌಂಡ್ ಸಹ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ನಾನು ಒಂದೊಂದು ರೌಂಡ್ ಅಲ್ಲಿ ತುಂಬಾ ಕಲಿತೆ. ಅಂಡ್ ಕ್ಯಾಮರಾ ಫೇಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಅಂದ್ರೆ ಈಗ ನಾವು ಪ್ರೋಗ್ರಾಮ್ಸ್ ತುಂಬಾ ಔಟ್ಸೈಡ್ ಪಬ್ಲಿಕ್ ಶೋಸ್ ಎಲ್ಲ ಕೊಡುವಾಗ ತುಂಬಾ ಕ್ರೌಡ್ ಎಲ್ಲ ಇರ್ತಿತ್ತು, ಅದನ್ನ ನಾವು ಹೇಗಾದ್ರೂ ಮ್ಯಾನೇಜ್ ಮಾಡ್ತಿತ್ತು. ಬಟ್ ಕ್ಯಾಮರಾ ಅಂತ ಬಂದಾಗ ತುಂಬಾ ಭಯ ಆಗ್ತಿತ್ತು, ಹೇಗ್ ಕ್ಯಾಮರಾ ಫೇಸ್ ಮಾಡೋದಂತ. ಸೊ ಅದೊಂದು ಚೆನ್ನಾಗ್ ಕಲ್ತೆ, ಹೇಗೆ ಫೇಸ್ ಮಾಡ್ಬೋದು. ಈ ಕಾಂಪಿಟಿಷನ್ ಬಗ್ಗೆ ಹೇಳೋದಾದ್ರೆ ನಂಗೆ ಒಂದೊಂದು ರೌಂಡ್ ಸಹ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಒಂದೊಂದು ರೌಂಡು ಪಾಸ್ಟ್ ರೌಂಡ್ ಕಿಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಡುಯೆಟ್ ರೌಂಡ್, ಫೋಕ್ ರೌಂಡ್, ಆ ತರ ತುಂಬಾ ರೌಂಡ್ಸ್ ಇತ್ತು. ಸೊ ನಂಗೆ ಇಷ್ಟ ಆಗಿದ್ದು ಇದು ಮನೋಧರ್ಮ ರೌಂಡ್. ಅದ್ರಲ್ಲಿ ಏನಂದ್ರೆ ನಮ್ ಕ್ರಿಯೇಟಿವಿಟಿ ಏನಿದೆ ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ತುಂಬಾ ಒಳ್ಳೆ ಚಾನ್ಸ್ ಕೊಟ್ರು. ಸೊ ಅದ್ರಲ್ಲಿ ನಾವು ಲೈವ್ ಮ್ಯೂಸಿಕ್ ಅನ್ನು ಯೂಸ್ ಮಾಡ್ಬೋದಿತ್ತು. ಅದೊಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬೇರೆ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ಒಂದೊಂದು ರೌಂಡ್ ಆದ್ಮೇಲೂ ನಮ್ದು ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಒಂದ್ ಫ್ಯಾಮಿಲಿ ತರ ಇದ್ವಿ. ಈಗ ಅಪೋನೆಂಟ್ ಪಾರ್ಟಿಸಿಪೆಂಟ್ ಆಗಿ ನಾವು ನೋಡ್ತಿರ್ಲಿಲ್ಲ, ನಮ್ ಫ್ರೆಂಡ್ ಆ ಪಾರ್ಟಿಸಿಪೇಟ್ ಅಲ್ಲಿ ಇದ್ದಾರೆ, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿ. ಈಗ ಅವ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಹೋದ್ರೆ ನಮಗೂ ಒಂದ್ ಭಯ, ಪಾಪ ಸೆಲೆಕ್ಟ್ ಆಗ್ಲಿ ಅಂದ್ರೆ ಕಾಂಪಿಟೇಟರ್ ಆಗಿ ನಾವು ನೋಡ್ತಿರ್ಲಿಲ್ಲ. ಈಗ ನಾನೇ ವೇಟಿಂಗ್ ಲಿಸ್ಟ್ ಗೆ ಹೋದ್ರು ನಂಗೆ ತುಂಬಾ ಬೂಸ್ಟ್ ಮಾಡ್ತಿದ್ರು, ಏನಾಗಲ್ಲ ನೀನ್ ಸೆಲೆಕ್ಟ್ ಆಗ್ತೀಯಾ ಅಂತ. ತುಂಬಾ ಸತಿ ನಾನಂದ್ರೆ ಡಿಮೋಟಿವೇಟ್ ಆಗ್ತಿದ್ದೆ, ಅಂದ್ರೆ ನಂಗೆ ಆಗಲ್ವೇನೋ, ನಾನ್ ಸೆಲೆಕ್ಟ್ ಆಗಲ್ವೇನೋ ಅಂತ. ಬಟ್ ಅವ್ರ ಮೋಟಿವೇಟ್ ಥ್ರೂ ನಂಗೆ ಇನ್ನೊಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಜಡ್ಜಸ್ ಕಮೆಂಟ್ಸ್ ಹೇಗ್ ಬರ್ಬೋದು ಅಂತ ಒಂದ್ ಭಯ ಇತ್ತು. ಹಾಗೆ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಟಿವಿಯಲ್ಲಿ ವಾಚ್ ಮಾಡ್ತಿದ್ರು, ಅವ್ರ ಕಮೆಂಟ್ಸ್ ಏನಿರುತ್ತೆ ಅನ್ಕೊಂಡು ಅದೊಂದ್ ಭಯ ಇತ್ತು ತುಂಬಾ. ಬಟ್ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿ ಫೀಲ್ ಆಯ್ತು. ಫ್ಯೂಚರ್ ಅಲ್ಲಿ ಒಂದ್ ಚಾನ್ಸ್ ಸಿಕ್ಕಿದ್ರೆ ಶ್ರೇಯಾ ಘೋಷಾಲ್ ಜೊತೆ ಹಾಡ್ಬೇಕಂತ ತುಂಬಾ ಆಸೆ ಇದೆ. ಅಂದ್ರೆ ಅವ್ರ ಆಲ್ ಟೈಮ್ ಫೇವ್ರೆಟ್ ಸಿಂಗರ್, ಮೆಲೋಡಿ ಕ್ವೀನ್ ಅಂತ. ಸೊ ಸಿಕ್ಕ್ರೆ ಅವ್ರ ಜೊತೆ ಹಾಡ್ತೆ.
ಜಡ್ಜಸ್ ಕಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಹಾಡ್ಲಿಕ್ಕಿಂತ ಮುಂಚೆ ನಮ್ಗೊಂದು ಭಯ ಇತ್ತು ಈ ಸಾಂಗಿಗೆ ನಮ್ಗೆ ಯಾವ ತರ ಜಡ್ಜ್ಮೆಂಟ್ ಕೊಡ್ತಾರೆ ಏನೋ ಅಂತ. ಬಟ್ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಮೆಂಟಲಿ ಪ್ರಿಪೇರ್ ಆಗಿ ಬರ್ತಿದ್ದೆ, ಏನೇ ಕಮೆಂಟ್ಸ್ ಬರ್ಲಿ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತೆ ಅಂತ. ಸೊ ಜಡ್ಜಸ್ ಅಂದ್ರೆ ಸಾಂಗ್ ಇದ್ ಅರ್ಥ ಆಗಿರ್ಬೋದು, ಮತ್ತೆ ಮೀನಿಂಗ್, ಶ್ರುತಿ, ತಾಳ ಅದ್ರದ್ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಹೋಗ್ತಿದ್ರು. ಸೊ ತುಂಬಾ ಮೋಟಿವೇಟ್ ಮಾಡಿದೆ ನಂಗೆ ಅವ್ರ ಜಡ್ಜ್ಮೆಂಟ್ ಇಂದ, ತುಂಬಾ ಮೋಟಿವೇಟ್ ಆಗಿದ್ದೇನೆ. ದೈಜವಡ್ ಸ್ವರಸಾಗರ ಸೀಸನ್ 2 ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾಕಂದ್ರೆ ನಾನ್ ಈ ಶೋ ಅಲ್ಲಿ ಇದ್ದಿದ್ ನೋಡಿ ತುಂಬಾ ಜನ ಅಂದ್ರೆ ಸಿಂಗರ್ಸ್ ಎಲ್ಲ ಕೇಳ್ತಿದ್ರು, ಅಂದ್ರೆ ದೈಜವಡ್ ಸ್ವರಸಾಗರ ಬಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಂತ. ಸೊ ಇದರಿಂದ ಅವರಿಗೂ ಸ್ವಲ್ಪ ಒಳ್ಳೆ ಅಪರ್ಚುನಿಟಿ ಸಿಗ್ಬೋದಂತ ಒಂದು ಆಸೆ ಇದೆ ಅವ್ರನ್ನೂ ನೋಡ್ಲಿಕ್ಕೆ. ಸ್ಟಾಫ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಲವೇಬಲ್ ಮತ್ತೆ ಫ್ರೆಂಡ್ಲಿ ಆಗಿದ್ರು. ಚಾನೆಲ್ ಬಗ್ಗೆ ಹೇಳುದಾದ್ರೆ ನಮ್ಮಂತವ್ರಿಗೆ ಒಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಹೋಸ್ಟ್ ಬಗ್ಗೆ ಹೇಳುದಾದ್ರೆ ಅವ್ರು ತುಂಬಾ ಎನ್ಕರೇಜಿಂಗ್ ಆಗಿದ್ರು. ಅಂಡ್ ಜಜಸ್ ಬಗ್ಗೆ ಹೇಳುದಾದ್ರೆ ಅವ್ರ ಒಂದೊಂದು ಕಮೆಂಟ್ಸ್ ತುಂಬಾ ನಮ್ ಲೈಫಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು, ನಮ್ದು ಜರ್ನಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ದೈಜವಡ್ ಸ್ವರಸಾಗರ ಬಗ್ಗೆ ಹೇಳೋದಾದ್ರೆ ಇದೊಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಬಿಕಾಸ್ ತುಂಬಾ ಸ್ಟೇಜಸ್ ಎಲ್ಲ ಸಿಕ್ಕಿದೆ, ಬಟ್ ಇಂತ ಒಂದು ಸ್ಟೇಜಸ್ ನಂಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಇಲ್ಲಿ ತನಕ ಬಂದಿದ್ದೇನೆ, ಸೆಮಿಫೈನಲ್ ತನಕ ಬಂದಿದ್ದೇನೆ. ನನ್ಗೂ ಸಪೋರ್ಟ್ ಮಾಡ್ತಾ ಇರಿ. ಐಶ್ವರ್ಯ ಅವರೇ, ಬಹಳ ಒಳ್ಳೆ ಅನಿಸಿಕೆ, ಪಟ 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 ಮಾತಾಡಿದ್ರಿ. ಬಹಳ ಚೆನ್ನಾದ ನಿಮ್ಮ ಕಾನ್ಫಿಡೆನ್ಸ್ ಈ ಒಂದು ಸ್ಪರ್ಧೆಗೆ ಬಂದ ನಂತರ ಬಹಳಷ್ಟು ಬೂಸ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ನಿಮಗೂ ಕೂಡ ಹಾಗೆ ಅನಿಸ್ತದ? ಈಗ ನಿಮ್ಮ ಸಹಸ್ಪರ್ಧಿಗಳು ಅಲ್ಲಿದ್ದಾರೆ, ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಐಶ್ವರ್ಯ ಜೋಗ್ಯ ಸಂಗೀತ ಪಯಣದ ಬಗ್ಗೆ, ಈ ಒಂದು ದೈಜವಡ್ ಸ್ವರಸಾಗರದ ಪಯಣದ ಬಗ್ಗೆ ಯಾರು ಏನು ಹೇಳ್ತೀರಿ? ನಿಮಗಾಗಿ ಅವಕಾಶ. ಎಸ್, ಮೋಹಿತ್ ಅವರು ತಮ್ಮ ಅನಿಸಿಕೆ ಹೇಳ್ತಾರೆ. ಐಶ್ವರ್ಯ ಜೋಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಉತ್ತಮ ಕಂಠದ ಗಾಯಕಿ. ಮುಂಚೆ ಅವರು ಯಾರಂತ ಗುರ್ತಾ ಇರಲಿಲ್ಲ, ಬಟ್ ಈ ರಿಯಾಲಿಟಿ ಶೋ ಬಂದ ಮೇಲೆ ಅವ್ರು ಯಾರಂತ ಗೊತ್ತಾಯಿತು. ಮತ್ತು ಅವರ ಹಾಡು ಕೂಡ ನನಗೆ ತುಂಬ ಇಷ್ಟ ಆಗಿದೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೋಹಿತ್. ಮುಂದಿನ ಅವಕಾಶ. ಐಶ್ವರ್ಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಒಳ್ಳೆ ಗಾಯಕಿ. ಹಾಗೆ ಇವರ ಪರಿಚಯ ಮೊದಲು ಸ್ವಲ್ಪ ಇತ್ತು, ಆದರೆ ಇಲ್ಲಿ ಬಂದ ಮೇಲೆ ತುಂಬ ಅಂದರೆ ತುಂಬ ಪರಿಚಯ ಆಯಿತು ಅವ್ರ ಬಗ್ಗೆ. ತುಂಬ ಚೆನ್ನಾಗಿ ಹಾಡ್ತಾರೆ. ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಮಮತಾ. ಇದೀಗ ನಮ್ಮ ತೀರ್ಪುಗಾರರು ನಮ್ಮೊಡನಿದ್ದಾರೆ, ಯಶವಂತ್ ಸರ್. ಯಶವಂತ್ ಸರ್, ನಮ್ಮ ಐಶ್ವರ್ಯ ಜೋಗಿಯ ಹಿಂದಿನ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಐಶ್ವರ್ಯ ಒಂದು ಕಲಾತ್ಮಕವಾಗಿ ಹಾಡುವಂತಹ ಒಂದು ಒಳ್ಳೆಯ ಧ್ವನಿ ಅಂತಿದ್ರೆ ಐಶ್ವರ್ಯ ಅಗ್ರ ಪಂಕ್ತಿಯಲ್ಲಿ ಬರ್ತಾರೆ. ಜೊತೆಗೆ ಒಂದು ಕ್ಲಾರಿಟಿ, ಒಂದು ಶಬ್ದಗಳಿರ್ಬೋದು ಅಥವಾ ಅವರು ಅದನ್ನು ಅನುಭವಿಸಿ ಹಾಡುವಂತಹ ಒಂದು ಚಾಕಚಕ್ಯತೆ, ಆ ಮನೋಭಾವನೆ ಸಂಪೂರ್ಣವಾಗಿರೋದು ಐಶ್ವರ್ಯ ಅವರ ಕಂಠದಲ್ಲಿ. ಅದೊಂದು ನ್ಯಾಚುರಲ್, ದೇವರು ಕೊಟ್ಟಂಥ ಗಿಫ್ಟ್ ಅದು. ಹಾಗಾಗಿ ಒಂದು ಕಠಿಣವಾದಂಥ ಸ್ಪರ್ಧೆಯಲ್ಲಿಯೂ ಕೂಡ ನಮ್ಮ ಐಶ್ವರ್ಯ ಜೋಗಿ ಕೂಡ ಒಬ್ಬರು. ಇಲ್ಲಿವರೆಗೆ ಅವರೆಲ್ಲ ಪ್ರಾಕಾರಗಳನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಅದೇ ಮನೋಭಾವನೆ ಸೆಮಿಫೈನಲ್ ಕೂಡ ಕಾಣ್ತಾ ಇದ್ದೇನೆ. ಹಾಗಾಗಿ ಆ ಒಂದು ಆಕಾಂಕ್ಷೆಯಲ್ಲೂ ಕೂಡ ನಾನಿದ್ದೇನೆ. ನಮ್ಮ ಐಶ್ವರ್ಯರಿಗೆ ಬೆಸ್ಟ್ ವಿಶಸ್ ಹೇಳ್ತೇನೆ. ನೋಡೋಣ ಸರ್ ಏನಾಗ್ತದೆ. ಥ್ಯಾಂಕ್ ಯು ಸರ್. ಈ ಒಂದು ಸ್ಪರ್ಧೆಗೆ ನೀವು ಯಾವ ಹಾಡನ್ನು ಹಾಡ್ತೀರಿ? ಕರೆದರು ಕೇಳದೆ, ಎಸ್ ಜಾನಕಿ ಅವರು ಹಾಡಿದ್ದು. ನಿಮ್ಮೊಡನೆ ಹಿನ್ನೆಲೆಯಲ್ಲಿ ಸಹಕರಿಸುವ ಕಲಾವಿದರ ಪರಿಚಯ ನಮಗೆ ಮಾಡಿಕೊಡ್ತೀರಾ? ಕೀಬೋರ್ಡಲ್ಲಿ ಭಾಸ್ಕರ್ ಸರ್ ಹಾಗೂ ತಬಲದಲ್ಲಿ ಪ್ರಜ್ವಲ್ ಸರ್. ಈ ಒಂದು ಸೆಮಿಫೈನಲ್ ಸುತ್ತಿನಲ್ಲಿ ನಿಮ್ಮ ಹಾಡನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ಹಾಡಿ. ಓಕೆ ಸರ್. ಆ
ಶಿವ ಡಂ 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 ತೋಂ ತೋಂ ತನನ ತಾಂ ದಿಕ್ ದಾಗ್ ದಿಕ್ ದಿಕ್ ದೈ ತಕಾಂ ತಕಾಂ ತ ತಾಂ ದಿಕ್ ದಾಗ್ ದಿಕ್ ದಿಕ್ ದೈ ತಕಾಂ ತಕಾಂ ತ ತಾಂ ದಿಕ್ ದಾಗ್ ದಿಕ್ ದಿಕ್ ದೈ ತಕಾಂ ತಕಾಂ ತ. ಐಶ್ವರ್ಯ ಅವರೇ, ಬಹಳ ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಹಾಡಿಗೆ ನೀವು ಕೊಡೋದಾದ್ರೆ ಎಷ್ಟು ಅಂಕ ಕೊಡ್ತೀರಿ 10ರಲ್ಲಿ? ಸರ್ ಅಂದರೆ ಮಿಸ್ಟೇಕ್ಸ್ ತುಂಬ ಮಾಡಿದ್ದೇನೆ. ಸ್ಟಾರ್ಟಿಂಗ್ ಆಲಾಪ ಮಿಸ್ಟೇಕ್ ಆಯಿತು, ಮತ್ತು ಮಧ್ಯದಲ್ಲಿ ಶ್ರುತಿ ಎಲ್ಲ ಮಿಸ್ ಮಾಡಿದ್ದೇನೆ. ಈ ತಪ್ಪನ್ನು ಒಪ್ಕೊಳ್ಳೋದು ದೊಡ್ಡ ಗುಣ ನಿಮ್ಮದು. ಬಹುಶಃ ನಿಮ್ಮ ಈ ಹಾಡಿನ ಬಗ್ಗೆ ನಿಮ್ಮ ಸಹಸ್ಪರ್ಧಿಗಳು ಏನು ಹೇಳ್ತಾರೆ ಕೇಳೋಣ. ಐಶ್ವರ್ಯ ಅವರು ತುಂಬ ಚೆಂದ ಹಾಡಿದರು. ಎಲ್ಲ ಕಂಟೆಸ್ಟೆಂಟ್ಸ್ ಹಾಡಿದ ಮೇಲೇನು ಡಿಸೈಡ್ ಮಾಡಬೇಕಾಗತ್ತೆ ಅನಿಸುತ್ತೆ. ಬಟ್ ತುಂಬ ಚೆಂದ ಹಾಡಿದ್ರಿ, ನೀಟಾಗಿ ಹಾಡಿದ್ರಿ. ನನ್ನ ಪ್ರಕಾರ ಸೆಲೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಭವ್ಯಶ್ರೀ ಬಾರ್ಕೂರ್ ಅವರು ಬಹಳ ಉತ್ತಮವಾದ ಅನಿಸಿಕೆಯನ್ನು ಹೇಳಿದ್ರಿ. ದೈಜಿವಾಳ್ ಸ್ವರಸಾಗರದ ಸೀಸನ್ 2ಗೆ ನಿಮ್ಮನ್ನು ಕೂಡ ತೀರ್ಪುಗಾರರಾಗಿ ನೇಮಿಸಲು ಚಿಂತನೆ ಆಗ್ತಾ ಇದೆ. ಬಹಳ ಒಳ್ಳೆಯ ಅನಿಸಿಕೆ. ನೋಡೋಣ ಬೇರೆ ಯಾರಾದರೂ ಸ್ಪರ್ಧಾಳುಗಳು. ಚಂದ ಹಾಡಿದರು, ಆದರೆ ನಮ್ಗೆ ಕೇಳುವಾಗ ಚಂದ ಆಯಿತು, ಚಂದ ಫೀಲ್ ಆಯಿತು, ಚಂದ ಹಾಡು ಚಂದ ಬಂತು. ಆದರೆ ಈಗ ಮಹಾಗುರುಗಳು ಮತ್ತು ಇನ್ನೊಬ್ಬರು ಜಡ್ಜ್ ಹೇಳಿ ಅವ್ರು ಹೇಳೋದ ಮೂಲಕ ನಂಗೆ ಅನಿಸಿದ ಮಟ್ಟಿಗೆ ಬರ್ತಾರೆ, ಫೈನಲ್ಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ. ಕಾರ್ತಿಕ್ರವರೇ ಧನ್ಯವಾದಗಳು. ನಿಮ್ಮದು ವಾಯ್ಸ್ ಕ್ವಾಲಿಟಿ ನಿಮ್ಮದು ಸ್ಟ್ರೆಂತ್ ಆಗಿ ನಮಗೆ ಲೈಕ್ ಆ್ಯಸ್ ಆಫ್ ಆಡಿಯನ್ಸ್ ನಾವಿಲ್ಲಿ ಕೇಳುವಾಗ ತುಂಬ ಒಳ್ಳೆ ವಾಯ್ಸ್ ಕ್ವಾಲಿಟಿ ಇದೆ. ಸೊ ಭಾಳ ಚೆನ್ನಾಗಿ ಹಾಡಿದ್ದೀರಿ. ನನ್ನ ಅನಿಸಿಕೆ ಕೂಡ ನೀವು ಫೈನಲ್ ಸೀರೀಲಿ ಸೆಲೆಕ್ಟ್ ಆಗ್ತೀರಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಐಶ್ವರ್ಯ ಅವರೇ, ಎಲ್ಲ ಸಹಸ್ಪರ್ಧಿಗಳು ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅನಿಸಿಕೆಗಳನ್ನು ಹೇಳಿದ್ದಾರೆ. ಬಹುಶಃ ನೀವು ಫೈನಲಿಗೆ ಬರ್ತೀರೋ ಅನ್ನೋ ನಂಬಿಕೆ ಕೂಡ ಅವರಿಗಿದೆ. ಈಗ ನೀವು ಫೈನಲಿಗೆ ಬಂದಿದ್ದೀರಿ ಅಂತ ಊಹೆ ಮಾಡೋಣ. ನಿಮ್ಮ ಜೊತೆ ಉಳಿದ 5 ಜನ ಯಾರು ಬರ್ತಾರೆ ಅಂತ ನಿಮ್ಮ ಅನಿಸಿಕೆ? ಸರ್, ಭವ್ಯಕ್ಕ, ಮಮತಾ, ಕಾರ್ತಿಕ್, ಆದಿತ್ಯ. 5 ಹೆಸರು ಹೇಳಿದ್ರಿ. ಸ್ನೇಹಿತ್ 6 ಹೆಸರು ಹೇಳಿದ್ರಿ. ಇರಲಿ. ಮೊದಲಿಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ. ಐಶ್ವರ್ಯ ನಮಸ್ತೆ ಸರ್. ನಮಸ್ತೆ. ಅದ್ಭುತವಾದಂಥ ಗೀತೆ ಇದು. ಈ ಗೀತೆನ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ತುಂಬ ತಾಕತ್ತು ಬೇಕು. ಓಕೆ, ಯಾಕೆ ಎನ್ನುವುದು ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತುಂಟು. ಆದರೆ ಮೊದಲ ಮಾತು ಏನಪ್ಪ ಅಂದರೆ, ನೀವು ಹಾಡಿ ಮುಗಿದ ತಕ್ಷಣವೇ ನಂದು ಹಾಗೆ ಸರಿಯಾಗಲಿಲ್ಲ, ಹೀಗೆ ಸರಿಯಾಗಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದು ನನಗೊಂದು ಪ್ರಶ್ನಾರ್ಥಕ ಆಯಿತು. ಯಾಕೆ ಹಾಗೆ? ಭಯ ಇತ್ತು ಸರ್, ಸ್ವಲ್ಪ ಹೇಗೆ ಪ್ರೆಸೆಂಟ್ ಮಾಡ್ತೀನೇನೋ ಅಂತ. ಮೊದಲಾಗಿ ನಮ್ಮ ಹಿನ್ನೆಲೆ ವಾದಕರಾದಂತಹ ಗುರು ಸಮಾನರು ಮಾತ್ರವಲ್ಲದೆ ಇಡೀ ಜೀವನ ಪರ್ಯಂತ ಕೀಬೋರ್ಡ್ ವಾದನ, ಗಿಟಾರ್ ವಾದನ, ವಯಲಿನ್ ವಾದನ, ಹೀಗೆ ಸರ್ವ ಪರಿಕರಗಳಲ್ಲೂ ಕೂಡ ಶ್ರೇಷ್ಠರಾದಂಥವರು ನಮ್ಮ ಬಸ್ರೂರು ಭಾಸ್ಕರ ಆಚಾರ್ಯರು. ಅವರಿಗೊಮ್ಮೆ ದೊಡ್ಡ ನಮಸ್ಕಾರವನ್ನು ನಾನು ಸಲ್ಲಿಸ್ತೇನೆ. ಇನ್ನು ಈಚೆ ಬದಿದ್ದವರು ಪ್ರಜ್ವಲ್, ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ನಾವಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ, ಇತ್ತೀಚಿನ ಒಂದು ಯುವ ಸಮೂಹ ₹1 ಹಾಕಿ 100 ರೂಪೀಸ್ ಬೆನಿಫಿಟನ್ನು ಪಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದು ಯುವ ಸಮೂಹ ₹100 ಇಟ್ಟು ₹1 ಬೆನಿಫಿಟನ್ನು ತಗೊಳ್ತಾರೆ. ಇವೆರಡೂ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಇದೆ. ಆದರೆ ಈ ಒಂದು ತಬಲಾ ವಾದನದ ನಮ್ಮ ಲಲಿತ ಕಲೆಗಳನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸರಸ್ವತಿಯನ್ನು ಕೈ ಬೆರಳುಗಳ ಮೂಲಕವಾಗಿ ಆರಾಧಿಸುವಂತಹ ಒಬ್ಬ ಶ್ರೇಷ್ಠ ತಬಲಾ ವಾದಕರಲ್ಲ ಅವರು, ತಬಲಾ ಗಾರುಡಿಗ ಪ್ರಜ್ವಲ್ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ ನಾವು. ಏನು ಅಂತಂದರೆ, ನಿರರ್ಗಳ ಹಾಡ್ತೀರಿ. ಆ ಒಂದು ಮಂದಹಾಸದ ಸೊಗಡು ಏನಿದೆ ಮುಖಾರವಿಂದದ್ದು, ಅದು ಚಂದಿರನ ಹಾಗೆ ಶೋಭೆಯನ್ನು ಕೊಡ್ತದೆ ಯಾವಾಗಲೂ. ಅದು ಒಬ್ಬ ಗಾಯಕನಿಗೆ ಬಹಳ ಮುಖ್ಯವಾದ ಲಕ್ಷಣ. ಅದು ಈ ಗೀತೆನ ಆಯ್ಕೆ ಮಾಡೋರು ಯಾರಪ್ಪ ಅಂದರೆ, ಸಾಧಕರು ಮಾತ್ರ ಗೀತೆನ ಆಯ್ಕೆ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲವಾದರೆ ಇದೇ ಗೀತೆ ಬಾಧಕವಾಗಿ ಪರಿಣಮಿಸಿಬಿಡ್ತದೆ. ಯಾಕೆ ಅಂತಂದರೆ,
ಅದರ ರಾಗಗಳು, ಅದರ ಚಲನೆಗಳು, ಅದರ ಭಾವನೆಗಳು ಹಾಗೆ ಸಂಯೋಜನೆ ಆಗಿದೆ. ತುಂಬ ಕಠಿಣತೆ ಇದೆ. ಅದನ್ನು ನೋಡಿ, ಆ ಒರಿಜಿನಲ್ ಗೀತೆಯನ್ನು ಕೀಬೋರ್ಡ್ ನುಡಿಸ್ಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅಂದರೆ ತುಂಬ ವಿಚಾರ ಇದೆ ಈ ಒಂದು ಗೀತೆಯಲ್ಲಿ. ಏನೇ ಇರಲಿ, ಚೆನ್ನಾಗಿ ಹಾಡಿದರೆ ಐಶ್ವರ್ಯ. ಆದರೆ ತುಂಬ ಇನ್ನೂ ಸಾಧನೆ ಬೇಕಾಗಿತ್ತು ಈ ಹಾಡುಗಾರಿಕೆಯಲ್ಲಿ. ತುಂಬ ಪ್ರೌಢವಾದ ಹಾಡುಗಾರಿಕೆ ಬೇಕು. ಏಕೆಂದರೆ ಒಪ್ಪಿಸುವುದು ಬೇರೆ, ಆದರೆ ಅದನ್ನು ಪ್ರೀತಿಸಿ ಹಾಡಿ ಒಪ್ಪಿಸುವುದು ಬೇರೆ. ಆಯಿತಾ? ಇದ್ರ ಬಗ್ಗೆ ತುಂಬ ವರ್ಕ್ ಮಾಡಬೇಕು. ಬಟ್ ಓವರಾಲ್ ಚೆನ್ನಾಗಿ ಹಾಡಿದ್ರಿ. ಆದರೆ ಸಂಗೀತದ ಅಂಶಗಳನ್ನು ಆಧರಿಸಿಕೊಂಡಾಗ ಓಕೆ ನೋಡಿ ಎಷ್ಟು ವಿಚಾರಗಳಿದೆ. ಸುಮ್ಮನೆ ಹೀಗೆ ಒಂದು ಲೈನ್ ಹಾಡಿ ಹೇಳ್ತೇನೆ ಮೊದಲಿಗೆ. ಕರೆದರೂ ಕೇಳದೆ ಸುಂದರನಿಯೇಕೆ ನನ್ನಲ್ಲಿ ಈ ಮೌನ, ಕರೆದರೂ ಕೇಳದೆ ಸುಂದರ. ನೋಡಿ, ಕರೆದರೂ ಕೇಳದೆ, ಸಣ್ಣ 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 ಲಿಟ್ಲ್ ಬಿಟ್ ಅವೆಲ್ಲ, ಅದೆಲ್ಲ ಕರೆಕ್ಟ್ ನೋಡಬೇಕು. ಕರೆದರೆ ಕೇಳದೆ ಸುಂದರನೆ ನಿನ್ನ, ನೋಡಿ ಅದು ಎಷ್ಟು ಪ್ರಶ್ನಾರ್ಥಕವಾಗಿ ಆ ಶೃಂಗಾರ ರಸವನ್ನು ಅಷ್ಟು ಲಾಲಿತ್ಯವಾಗಿ ಕೊಂಡು ಹೋಗ್ತಾ ಹೋಗಿದ್ದಾರೆ. ಹಾಗಾಗಿ ತುಂಬ ಕಡೆ ಆ ರೀತಿಯಾದಂತಹ ಸ್ವರಸ್ಥಾನಗಳ ಒಂದಷ್ಟು ಏರಿಳಿತಗಳು. ಓಕೆ, ಅದನ್ನು ಚೆನ್ನಾಗಿ ವರ್ಕ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಐಶ್ವರ್ಯ. ಧನ್ಯವಾದಗಳು ಯಶವಂತ್ ಸರ್. ಇದೀಗ ನಮ್ಮ ಇನ್ನೋರು ತೀರ್ಪುಗಾರರಾದ ವೈಷ್ಣವಿ ರವಿ ಅವರಿದ್ದಾರೆ. ಮೇಡಮ್, ನಿಮ್ಮ ಅನಿಸಿಕೆಗಾಗಿ. ಐಶ್ವರ್ಯ ಅವರೇ, ನಿಮ್ಮ ವೋಕಲ್ ರೇಂಜ್ ಇಸ್ ಬ್ಯೂಟಿಫುಲ್. ಈ ಸಾಂಗನಿ ನಿಮ್ಮ ಮಿಸ್ಟೇಕ್ಸಲ್ಲಿ ಸ್ವಲ್ಪ ಆಗಿದೆ ಸರ್ ಹೇಳಿದಾಗೆ, ಮತ್ತು ನಿಮಗೂ ಗೊತ್ತಾಗಿದೆ. ಬಟ್ ಆ ಪಿಚ್, ಆ ಹೈ ರೇಂಜ್ ರೀಚ್ ಆಗೋಕ್ಕೂ ನೀವು ತುಂಬ ಈಸಿಯಾಗಿ ಹಾಡಿದ್ದೀರಾ. ನನಗೇನು ಅನಿಸ್ತಂದರೆ, ನೀವು ರೇಂಜಿಗೆ ಮುಟ್ತೀರಾ, ಬಟ್ ಕೆಲವೊಂದು ಕಡೆ ರೇಂಜ್ಗಿಂತ ಮೇಲೆ ಹೋಗ್ತೀರಾ. ಆ ಸ್ವಲ್ಪ ಕೆಲವೊಂದು ಕಡೆ ಶಾರ್ಪ್ ಕೇಳಿಸುತ್ತೆ ನಿಮ್ಮ ವಾಯ್ಸ್. ನಿಮಗೂ ಕಾನ್ಫಿಡೆನ್ಸ್ ಇದೆ, ನೀವು ಹಾಡ್ತೀರಾ. ಬಟ್ ನಿಮಗೆಲ್ಲೋ ನೀವು ನಾನು ಸಾಂಗ್ ಲೈಕ್ ಸಪ್ರೇಟ್ ಮಾಡಿದಾಗ ಫಸ್ಟ್ ಹಾಫ್ ನೀವು ಸ್ವಲ್ಪ ಡೌಟಲ್ಲಿ ಹಾಡಿದಂಗೆ ಅಂತ ಅನಿಸ್ತು ನನಗೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂತು, ಚರಣ ಮತ್ತು ಲಾಸ್ಟ್ ನಿಮ್ಮದು ಸರ್ಗಮ್. ಫಸ್ಟ್ ಹಾಫ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಅಂತ ನಂಗೆ ಅನಿಸ್ತು. ಆಲ್ ದ ಬೆಸ್ಟ್, ಚೆನ್ನಾಗಿ ಹಾಡಿದ್ರಾ. ಜಸ್ಟ್ ಲರ್ನ್ ಟು ಕಂಟ್ರೋಲ್ ಯೋರ್ ವಾಯ್ಸ್. ಆ ಪಿಚ್ಚಲ್ಲಿ ನೀವು ಹಾಡುವಾಗ ನೀವು ಆರಾಮ್ಸೆ ಹಾಡ್ತೀರಾ. ನಿಮ್ಮ ಮೇಲೆ ನಂಬಿಕೆ ಇಡಿ ಹಾಡ್ತೀರಾ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ವೈಷ್ಣವಿ ಮೇಡಮ್. ಐಶ್ವರ್ಯ ಅವರೇ, ತೀರ್ಪುಗಾರರು ಹೇಳಿದ್ದು ಕೇಳಿದ್ರಿ. ಇದು ಸೆಮಿಫೈನಲ್ ಆದ ಕಾರಣ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಬಹುಶಃ ಮುಂದಿನ ಹಂತಕ್ಕೆ ನಮಗಿದು ಬಹಳಷ್ಟು ಸಹಕಾರಿಯಾಗ್ತದೆ. ನಿಮ್ಮ ಮುಂದಿನ ಸಂಗೀತ ಜೀವನ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ದೈಜ್ವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ ಸುತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಒಂದು ಸಂಚಿಕೆಯಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ತೀರ್ಪುಗಾರರಾದ ವೈಷ್ಣವಿ ರವಿ ಹಾಗೂ ಯಶವಂತ್ ಎಂಜಿ ಸರ್, ನಿಮಗೆ ದೈಜ್ವರ್ಲ್ಡ್ ಪರವಾಗಿ ಅನಂತ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಿಬ್ಬರು ಸ್ಪರ್ಧಾಳುಗಳೊಂದಿಗೆ ಮತ್ತೆ ಸಿಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಲ್ಡ್ ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್
ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.